ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಬಹುತೇಕ ಎಲ್ಲ ದಿನಪತ್ರಿಕೆಗಳನ್ನು ನೋಡೋ ಸಂದರ್ಭದಲ್ಲಿ ನನಗೆ ಒಂದು ಸುದ್ದಿ ತೀವ್ರವಾದ ಒಂದು ಆಲೋಚನೆಗೆ ಕಾರಣವನ್ನು ಹೇಳಿತು. ಅದು ಪ್ರಧಾನಿ ನರೇಂದ್ರ ಮೋದಿಯವರು ಭಾವುಕರಾದದ್ದು. ಸರ್, ಬಹುತೇಕ ಮನುಷ್ಯರೆಲ್ಲ ಭಾವುಕರೇ. ನಮಗೆಲ್ಲ ಭಾವನೆಗಳು ಇರ್ತವೆ. ನಾವು ನ್ಯಾಚುರಲ್ ಆಗಿದ್ದಾಗ ನಮಗೆ ಸಿಟ್ಟು ಬರುತ್ತೆ, ಪ್ರೀತಿ ಇದ್ದಾಗ ಮನಸ್ಸು ಪ್ರಫುಲ್ಲಿತ ಆಗುತ್ತೆ, ದುಃಖ, ನೋವು, ಅಸಹಾಯಕತೆಯಿಂದ ಕಣ್ಣೀರು ಬರುತ್ತೆ, ಸಹಜವಾದದ್ದು. ಆದರೆ ರಾಜಕಾರಣಿಗಳಿಗೆ ಕಣ್ಣೀರು ಬರುತ್ತೆ ಅಂದ ತಕ್ಷಣ ಜನಸಾಮಾನ್ಯರಿಗೆ ಅನುಮಾನ ಶುರುವಾಗುತ್ತೆ. ನಮ್ಮೆಲ್ಲರ ನಂಬಿಕೆಯ ಪ್ರಕಾರ ರಾಜಕಾರಣಿಗಳು ಏನಿದ್ದಾರೆ ಅವರು ಈ ಭಾವನೆಗಳನ್ನು ಮೀರಿ ಬದುಕ್ತಾರೆ ಅಂತ. ನಮ್ಮಂಥ ಸಾಮಾನ್ಯ ಜನರಿಗೆ ಬರುವ ಸಿಟ್ಟು, ದುಃಖ, ಅಸಹಾಯಕತೆ ಅವರಿಗೆ ಬರಲ್ಲ ಅಂದ್ಕೊಂಡಿರ್ತೀವಿ. ಒಂದೊಮ್ಮೆ ಬಂದರೂ ಕೂಡ ಅದನ್ನು ಅವರು ಮೀರಿರ್ತಾರೆ ಅಂತ. ಬಟ್ ಎವ್ರಿ ಲಾ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅನ್ನುವ ಹಾಗೆ ಬದುಕಿನಲ್ಲಿ ಎಕ್ಸೆಪ್ಷನ್ ಇರುತ್ತೆ. ಪ್ರಧಾನಿಯವರ ಈ ಕಣ್ಣೀರಿನ ಕಥೆ ಏನಿದೆ ಅದು ವರದಿಯಾಗಿದೆ, ಆಯಿತಾ? ಅದನ್ನು ಮೊದಲು ನಾನು ಆ ಸುದ್ದಿಯನ್ನು ತಮ್ಮ ಗಮನಕ್ಕೆ ತರ್ತೀನಿ. ಕೋವಿಡ್ನಿಂದ ಮೃತಪಟ್ಟವರನ್ನು ನೆನೆದು ಭಾವುಕರಾದ ಪ್ರಧಾನಿ ಮೋದಿ. ಸಾಂಕ್ರಾಮಿಕದಿಂದ ಮೃತಪಟ್ಟವರಿಗೆ ಸಂತಾಪ ಸೂಚಿಸುವ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಕ್ರವಾರ ಭಾವುಕರಾದರು. ಲೋಕಸಭೆಯಲ್ಲಿ ತಾವು ಪ್ರತಿನಿಧಿಸುವ ವಾರಣಾಸಿ ಕ್ಷೇತ್ರದ ವೈದ್ಯರು, ಅರೆವೈದ್ಯಕೀಯ ಸಿಬ್ಬಂದಿ, ಮುಂಚೂಣಿ ಕಾರ್ಯಕರ್ತರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ ಮೋದಿ, ಕೋವಿಡ್-19 ನಮ್ಮ ಹಲವು ಪ್ರೀತಿ ಪಾತ್ರರನ್ನು ನಮ್ಮಿಂದ ಕಸಿದುಕೊಂಡಿದೆ. ಕೋವಿಡ್ನಿಂದ ನಿಧನರಾದವರಿಗೆ ಗೌರವ ಸಲ್ಲಿಸುತ್ತೇನೆ ಮತ್ತು ಅವರ ಕುಟುಂಬದವರಿಗೆ ನನ್ನ ಸಂತಾಪಗಳನ್ನು ಸೂಚಿಸ್ತೇನೆ ಅಂತಲೂ ಮೋದಿ ಹೇಳಿದರು. ಪ್ರಧಾನಿಯವರ ಇಂಥ ಸಾಂತ್ವನಗಳೇನಿದೆ ಬೇಕು ದೇಶದ ಜನರಿಗೆ. ಯಾಕಂದರೆ ದೇಶದ ಪ್ರಧಾನಮಂತ್ರಿ ಅಂದರೆ ಸಾಮಾನ್ಯ ಅಲ್ಲ. ಅವರೊಂದು ಸಾಂತ್ವನ ಹೇಳಿದರು ಅಂದರೆ ನಮಗೆ ಸಮಾಧಾನ, ಸಂತೋಷ ಆಗುತ್ತೆ. ಆದರೆ ಅವರು ಯಾವಾಗ ಹೇಳಿದ್ರು, ತಾವು ಪ್ರತಿನಿಧಿಸುವ ವಾರಣಾಸಿ ಕ್ಷೇತ್ರದ ವೈದ್ಯರು, ಅರೆವೈದ್ಯಕೀಯ ಸಿಬ್ಬಂದಿ, ಮುಂಚೂಣಿ ಕಾರ್ಯಕರ್ತರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದಾಗ ಹೇಳಿದರು. ಆದರೆ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಜನರ ಜೊತೆ ಮಾತನಾಡುವಾಗ ಅವರಿಗೆ ದುಃಖ ಆಯಿತು, ಅವರು ಪ್ರತಿನಿಧಿಸುವ ವಾರಣಾಸಿ. ಆದರೆ ಆ ದುಃಖ ಮೊದಲೇ ಅವರು ಉಳಿದವರ ಜೊತೆ ಮಾತನಾಡುವಾಗ ಯಾಕೆ ಆಗಿಲ್ಲ? ಉಳಿದ ರಾಜ್ಯದವರ ಜೊತೆ ಮಾತನಾಡುವಾಗ ಯಾಕೆ ಅವರಿಗೆ ದುಃಖ ಬಂದರು? ದುಃಖ ಹೇಳಿ ಕೇಳಿ ಬರೋದಿಲ್ಲ, ಗೊತ್ತು ನನಗೆ. ಅದನ್ನು ನಾವು ಪತ್ರಕರ್ತರಾದರೂ ಪ್ರಶ್ನಿಸಬೇಕು. ಪ್ರಶ್ನಿಸುವುದು ಏನಿದೆ ಅದು ನಮ್ಮನ್ನು ಸತ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಯಾಕೆ ಪ್ರಧಾನಿ ಹತ್ತರು ಅಂತ ನನಗದು ನಿನ್ನೆಯಿಂದ ನಾನು ಯೋಚನೆ, ಈ ಸುದ್ದಿ ಬಂದಾಗಿಂದ ನನಗೆ ಭಾಳ ಗಂಭೀರವಾಗಿ ಮೋದಿ ಯಾಕೆ ಹತ್ತರು? ಮೋದಿ ವ್ಯಕ್ತಿತ್ವದಲ್ಲಿ ಈ ಅಳು ಏನೋದಿದೆ ಅದರ ಅಂಥ ಭಾವನೆಗಳಿಗೆ ಅವರು ಎಷ್ಟರ ಮಟ್ಟಿಗೆ ಈಲ್ಡಾಗ್ತಾರೆ. ನಿಜವಾಗಿ ಅವರು ಭಾವನಾಜೀವಿಯೇ. ಅವರು ಭಾವನಾಜೀವಿ ಅಂತ ಹೇಳುವುದಕ್ಕೆ ನನ್ನಲ್ಲಿ ಅನುಮಾನ ಇದೆ. ಯಾಕೆಂದರೆ ಅವ್ರ ಇಡೀ ಬದುಕಿನಲ್ಲಿ ಅವರಿಗೆ ಸಾಂಸಾರಿಕ ಬಂಧನ ಇಲ್ಲ. ಆವಾಗ ಅವರಿಗೆ ಭಾವನೆ ಬಂದಿರಲಿಲ್ಲ. ಮದುವೆಯಾದ ಹೆಂಡತಿಯನ್ನು ಬಿಟ್ಟು ಬರಬೇಕಾದ್ರೆ ಯಾವುದೇ ಭಾವನೆ ತೊಂದರೆ ಆಗಿಲ್ಲ. ಗುಜರಾತ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ರೀತಿ ಹತ್ಯಾಕಾಂಡ ನಡೀತಲ್ಲ, ಆಗ ಪ್ರಧಾನಿಯವರ ಕಣ್ಣಲ್ಲಿ ನೀರು ಬಂದಿತ್ತು ಅನ್ನುವುದಕ್ಕೆ ನಮಗೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಗುಜರಾತ್ ಹೊತ್ತು ಉರಿತಲ್ಲ, ಸಾವಿರಾರು ಜನರ ಮಾರಣ ಹೋಮ ಆಯ್ತಲ್ಲ, ಆವಾಗ ಮೋದಿ ಹತ್ತಿರಬಹುದಾ? ಅಥವಾ ಒಳಗಡೆ ಹತ್ತು ಹೊರಗಡೆ ನಗ್ತಾ ಇದ್ದರೆ? ಅನುಮಾನ ನನಗೆ. ಯಾಕೆಂದರೆ ಅವಳು ಅನ್ನುವುದು ಒಳಗಿಟ್ಕೊಳ್ಳೋಕ್ಕೆ ಸಾಧ್ಯ ಅಲ್ಲ, ಅದು ಬಂದರೆ ಹೊರಗೆ ಬಂದುಬಿಡುತ್ತೆ. ಆವಾಗ ಯಾವತ್ತೂ ಕೂಡ ಮೋದಿ ಕಣ್ಣೀರು ಹಾಕಿಲ್ಲ. ಅಂದರೆ ಅವರ ವ್ಯಕ್ತಿತ್ವದಲ್ಲಿ ಕಣ್ಣೀರಿಗೆ ಅಂಥ ಮಹತ್ವದ ಸ್ಥಾನ ಇಲ್ಲ ಅಂತ. ಅದಾದ ನಂತರ ನೀವು ಗಮನಿಸ್ತಾ ಒಂದೊಂದೇ ಘಟನೆ, ಯಾವಾಗಲೂ ಮೋದಿಯವರು ಹತ್ತಿದ್ದನ್ನು ನಾನು ಗಮನಿಸಿಲ್ಲ, ನಾನು ನೋಡಿಲ್ಲ. ಅದಾದ ಮೇಲೆ ಕೊರೋನಾ ಬಂದು ಈಗ 1 ವರ್ಷಗಳು ಮುಗಿದು ಹೋಗ್ಬಿಟ್ಟಿವೆ. ಈ 1 ವರ್ಷದ ಅವಧಿಯಲ್ಲಿ ನಮ್ಮ ಪ್ರಧಾನಿಗಳು ಯಾವತ್ತೂ ಕೂಡ ಕಣ್ಣೀರು ಹಾಕಿಲ್ಲ, ಅವರಿಗೆ ಕಣ್ಣಲ್ಲಿ ನೀರು ಬಂದಿಲ್ಲ ಅಲ್ವಾ? ವಲಸೆ ಕಾರ್ಮಿಕರು ಸಾವಿರಾರು ಕಿಲೋಮೀಟರ್ ನಡೆದು ಬಂದರಲ್ಲ, ಆಗ ದಾರಿಯಲ್ಲಿ ಸತ್ತರಲ್ಲ, ಆಗ ಮೋದಿಯವರ ಕಣ್ಣೀರು ಬಂದ ಯಾವುದೇ ವರದಿಗಳಾಗಿಲ್ಲ. ಬಂದಿಲ್ಲ, ನನಗೆ ಗೊತ್ತಿರೋ ವರದಿಗಳಾಗಿಲ್ಲ.
ಅವರು ಹತ್ತಿದ್ರೆ ಹಾಗಿದ್ರೆ ಆ ವರದಿಗಳನ್ನು ತಡೆ ಹಿಡಿಯಲಾಯ್ತೆ, ಅಥವಾ ಮೋದಿ ಹತ್ತೇ ಇಲ್ವ ಒಂದು ವರ್ಷದಲ್ಲಿ? ಅವ್ರಿಗೆ ದುಃಖ ಆಗೇ ಇಲ್ವಾ? ಅಸಹಾಯಕರಾಗಿ ರಸ್ತೆಗಳಲ್ಲಿ ಹೆಣ ಬಿದ್ವಲ್ಲ, ಆಗ ಮೋದಿಯವರಿಗೆ ದುಃಖ ಆಗಿಲ್ವಾ? ಅದರಂತೆ ಅತಿ ಹೆಚ್ಚು ಕೋವಿಡ್ ಸಂಕಟಕ್ಕೆ ಒಳಗಾಗಿರುವ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳ ಜೊತೆ ನೀವು ವಿಡಿಯೋ ಸಂವಾದ ನಡೆಸಿದ್ರಲ್ಲ, ಆಗ ನಿಮಗೆ ದುಃಖ ಯಾಕಾಗಿಲ್ಲ? ಹಾಗೆ ಯಾಕೆ ಮಾತನಾಡುವ ಕರ್ನಾಟಕದ ಮುಖ್ಯಮಂತ್ರಿಗಳ ಜೊತೆಯೂ ಉಳಿದ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳ ಜೊತೆ, ನೀವು ಅಧಿಕಾರಿಗಳ ಜೊತೆ, ಜಿಲ್ಲಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ನಿಮ್ಮ ಬಾಯಿಂದ ಒಂದು ಸಂತಾಪದ ಮಾತು ಬಂದಿಲ್ವಲ್ಲ? ಆಗ ನೀವು ದುಃಖ ಪಟ್ಟಲಿಲ್ವಲ್ಲ? ಆಗ ನಿಮ್ಮ ಕಣ್ಣಲ್ಲಿ ನೀರು ಹರಿದಿಲ್ವಲ್ಲ? ಹಾಗಿದ್ದರೆ ಈಗಲೇ ನೀವು ನಿಮ್ಮ ಕಾನ್ಸ್ಟಿಟ್ಯೂಯನ್ಸಿ ಜೊತೆ ಮಾತನಾಡುವಾಗ ಮಾತ್ರ ಕಣ್ಣೀರು ಯಾಕೆ ಬಂತು? ನನಗೊಂದು ಅನುಮಾನ, ಇದರಲ್ಲಿ ರಾಜಕೀಯ ಲಾಭ ಇರಬಹುದಾ ಅಂತ. ಯಾಕಂದರೆ ಈ ಕಣ್ಣೀರು ಇದೆಯಲ್ಲ, ಅದು ಸೇಲೇಬಲ್ ಅನ್ನೋದು ಭಾಳ ಜನರಿಗೆ ಗೊತ್ತು. ನೀವು ಕರ್ನಾಟಕದಲ್ಲಿ ಬಂದರೆ ದೇವೇಗೌಡರು ಕಣ್ಣೀರು ಹಾಕೋದ್ರಲ್ಲಿ ನಿಸ್ಸೀಮರು ಅಂತ. ಅದರಂತೆ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿದಾಗೆಲ್ಲ ನನಗೆ ಬೇಸರ ಆಗುತ್ತೆ. ಕರ್ನಾಟಕ ಜನತೆ ಎಲ್ಲ ಮಾಡಿದ್ರು, ಇವ್ರು ಯಾಕೆ ಕಣ್ಣೀರು ಹಾಕ್ತಾರೆ ಅಂತ. ಆವಾಗ ಅವರ ಕಣ್ಣೀರಿನ ಬಗ್ಗೆ ನಮಗೊಂದು ಅನುಮಾನ ಶುರುವಾಗೋದು. ಹಾಗೆ ಒಬ್ಬ ಹಳ್ಳಿಯ ಸಾಮಾನ್ಯ ಮನುಷ್ಯನನ್ನು ಪ್ರಧಾನಮಂತ್ರಿಯ ಹುದ್ದೆಯವರೆಗೆ ಈ ದೇಶದ, ಈ ರಾಜ್ಯದ ಜನ ಅವ್ರನ್ನ ಕಳಿಸ್ಕೊಟ್ರಲ್ಲ ಗೌಡ್ರನ್ನ, ಅವ್ರು ಯಾಕೆ ಕಣ್ಣೀರು ಹಾಕಬೇಕು? ಕುಮಾರಸ್ವಾಮಿ ಯಾಕೆ ಕಣ್ಣೀರು ಹಾಕಬೇಕು? ಅವಾಗ ಅನುಮಾನ ಬರುವಂಥದ್ದು. ನನಗೆ ಭಾಳ ಸಲ ಇವ್ರು ಅರ್ಥಾಗಲ್ಲ ಅನುಮಾನ ಬರುತ್ತೆ. ನನಗೆಲ್ಲ ಮೋಸ ಮಾಡಿದ್ರು, ನನಗೆಲ್ಲ ಮಾಡಿಬಿಟ್ರು ಅಂದಾಗ ಇನ್ನು ಏನು ಇವ್ರಿಗೆ ಎಷ್ಟು ಬಯಸ್ತಾರೆ, ಕೊಡೋದೆಲ್ಲ ಕೊಟ್ಟರು ಅಳ್ತಾರಲ್ಲಪ್ಪ ಅಂತ ನನಗೂ ಹಾಗೆ ಅನಿಸುತ್ತೆ. ಪ್ರಧಾನಿಯವರು ದೇಶದ ಪ್ರಧಾನಿಗಿಂತ ಇನ್ನೇನಿದೆ ಅಂಥ ಜವಾಬ್ದಾರಿಯನ್ನೇ ದೇಶದ ಜನ ನೀವು ಮತ್ತೆ ಯಾಕೆ ಕಣ್ಣೀರು ಹಾಕ್ತೀರಿ ನೀವು? ನಾನು ಕಣ್ಣೀರು ತಡ್ಕೊಳ್ಳೋಕ್ಕಾಗಲ್ಲ ಅನ್ನೋಷ್ಟು ಭಾವುಕ ಜೀವಿ ಅನ್ನೋದಕ್ಕೆ ಯಾವುದೇ ಹೋಯ್ದಿಲ್ಲ. ಯಾವ ಸಂದರ್ಭದಲ್ಲೂ ಕೂಡ ನಿಮ್ಮ ಹೃದಯ ಈ ರೀತಿ ಆಗಿರುವುದನ್ನು ನಾನು ನೋಡಿಲ್ಲ, ಬಹಿರಂಗವಾಗಿ ಕಣ್ಣೀರು ಹಾಕಿರುವುದನ್ನು ನೋಡಿಲ್ಲ. ಮತ್ತು ದೇಶದ ಪ್ರಧಾನಿಯಾದವರು ಯಾವತ್ತೂ ದುರ್ಬಲ ಆಗಬಾರ್ದು. ಅದು ನೀವು 56 ಇಂಚಿನ ಜನ ಇರುವವರು, ನಿಮಗೆ 56 ಇಂಚಿನ ಎದೆ ಇದೆ, ಎಲ್ಲವನ್ನು ಎದುರಿಸುವ ಶಕ್ತಿ ಇದೆ, ಎಲ್ಲವನ್ನ ಎದುರಿಸ್ತೀರಿ. ಚುನಾವಣಾ ರಾಜಕಾರಣವನ್ನು ಹಿಂಸಾಚಾರದ ಮೂಲಕನೇ ನೀವು ಬೆಳೆಸುವ ಶಕ್ತಿ ನಿಮಗಿದೆ. ನೀವು ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡಿದರೆ ಅನ್ನೋದು ಗೊತ್ತಿದೆ. ಪ್ರತಿ ಚುನಾವಣೆ ಬಂದಾಗ ಏನೇನು ನಡೆಯುತ್ತೆ ಅನ್ನೋದು ಗೊತ್ತಿದೆ ನಮಗೆ. ಗಡಿಯಲ್ಲಿ ಏನು ನಡೀತಿದೆ ಯಾವತ್ತೂ ನೀವು ಕಣ್ಣೀರು ಹಾಕ್ತಾವಲ್ಲ. ಆದ್ದರಿಂದ ಕಣ್ಣೀರು ಹಾಕುವಂಥ ಭಾವುಕ ಜೀವಿ ನೀವು ಅಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರು ಭಾವುಕ ಜೀವಿ ಅಂದರೆ ನಾನು ಒಪ್ಪಲ್ಲ. ಅವರು ಭಾವುಕ ಜೀವಿ ಆಗಿದ್ದರೆ ಅವರು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇಷ್ಟು ಕಾಲ ಇರಲಿಕ್ಕೆ ಸಾಧ್ಯ ಆಗಲ್ಲ. ಪ್ರಧಾನಿ ಆಗಿದ್ದವನು ಒಂದು ರೀತಿಯಲ್ಲಿ ಕಲ್ಲು ಎದೆಯನ್ನು ಇಟ್ಕೋಬೇಕು, ಅವನು ಸ್ಪಂದಿಸಬೇಕು. ಆದರೆ ಅದು ಬಹಿರಂಗವಾಗಿ ಅಳುವುದಾದರೆ ಅವರು ಆ ಹುದ್ದೆಗೆ ಎಷ್ಟರ ಮಟ್ಟಿಗೆ ಯೋಗ್ಯರು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕೆ ಮೋದಿ ಈಗಲೇ ಹತ್ತರು? ನನಗೆ ಬೇರೆ ಬೇರೆ ಕಾರಣ ಅಂತ ಅನಿಸುತ್ತೆ. ಮೋದಿ ಅಳುವುದಕ್ಕೆ ಕೇವಲ ಕೋವಿಡ್ನಿಂದ ಹಸು ನೀಗಿದವರ ಕಾರಣ ಮಾತ್ರ ಅಲ್ಲ, ಅದಕ್ಕೆ ಮೀರಿದ ಕಾರಣಗಳಿವೆ. ನಾನು ಇದಕ್ಕಿರ್ಬೋದು ಅಂತ ನನಗನ್ಸೋದು. ಮೋದಿ ಹತ್ತಿರೋದಕ್ಕೆ ಈ ಕಾರಣ ಇರೋದು. ಇನ್ನೊಂದು ಸುದ್ದಿ ಇದೆ. ಕೇಂದ್ರಕ್ಕೆ 99,122 ಕೋಟಿ ಲಾಭಾಂಶ RBI ನಿರ್ಧಾರ. RBIದ ಲಾಭಾಂಶವನ್ನು ತೆಗೆದು ದೇಶವನ್ನು ನಡೆಸುವಷ್ಟು ದುರ್ಗತಿಗೆ ದೇಶದ ಆರ್ಥಿಕತೆ ತಲುಪಿದೆ. ಆ ದೇಶದ ಅರ್ಥ ಸಚಿವೆ ಅಂತ ಒಬ್ಬರಿದ್ದಾರೆ, ಅದು ಎಲ್ಲಿ ಹೊಂಟೋದ್ರೆ ಗೊತ್ತಿಲ್ಲ. ದುರಹಂಕಾರದ ಪರಮಾವಧಿ ನಿರ್ಮಲಾ ಸೀತಾರಾಮನ್ ಅವರು. ಕರ್ನಾಟಕದ ಬಂದಲೇ ಯಾವುದೋ ಮಂತ್ರಿಗಳ ಜೊತೆ ಹೇಗೆ ಬಿಹೇವ್ ಮಾಡೋದು ಅಂತ ಗೊತ್ತಿದೆ ಅಲ್ವಾ? ಸೊ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತಂದ್ರೆ ನಾನು ಈರುಳ್ಳಿನೇ ತಿನ್ನಲ್ಲ ಅಂತ ಹೇಳಿದ ಮಹಾನ್ ದೊಡ್ಡ ತಾಯಿ ಅವರು, ದುರಹಂಕಾರದ ತಾಯಿ, ಅವಳ ಅರ್ಥ ಸಚಿವೆ ಆಯಿತಾ. ನೀವು ಹೋಗ್ಬಿಟ್ಟು ಈಗ ರಿಸರ್ವ್ ಬ್ಯಾಂಕಿನ ಲಾಭಾಂಶವನ್ನು ತೆಗೆದುಕೊಳ್ಳೋ ಇದು 2ನೇ ಬಾರಿನೋ 3ನೇ ಬಾರಿನೋ ತಗೋತಿದ್ದೀರಿ. ಅಂದರೆ ಅರ್ಥಸ್ಥಿತಿ ಏನಿದೆ ಅದು ಸಂಪೂರ್ಣವಾಗಿ ನಾಶ ಆಗಿದೆ ಅಂತ. ಆ ಕಾರಣಕ್ಕೆ ತಮಗೆ ದುಃಖ ಬಂದಿರ್ಬೋದು. ಪ್ರಧಾನಿಗೆ ಆರ್ಥಿಕ ಸ್ಥಿತಿಯನ್ನು ನಿರ್ವಹಿಸುವುದಕ್ಕೆ ಸಾಧ್ಯ ಆಗುತ್ತಿಲ್ಲ ಅನ್ನುವುದು ಅವರ ದುಃಖಕ್ಕೆ ಕಾರಣ ಆಗಿರಬಹುದೇ. ದುಃಖ ಕೆಲವೊಮ್ಮೆ ಅಸಹಾಯಕತೆಯಿಂದ ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಅಸಹಾಯಕರಾಗಿ ಈ ಒಂದು ದುಃಖವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ಕೇಂದ್ರಕ್ಕೆ 99,122 ಕೋಟಿ ರೂಪಾಯಿ ಲಾಭಾಂಶವನ್ನು ರಿಸರ್ವ್ ಬ್ಯಾಂಕಿಂದ ತೆಗೆದುಕೊಳ್ಳುವ ಸ್ಥಿತಿ ಬಂತು ಅಂತೇಳಿ ಪ್ರಧಾನಿಯವರು ಕಣ್ಣೀರು ಹಾಕಿದ್ರ ಗೊತ್ತಿಲ್ಲ ನನಗೆ. ಇದೆಲ್ಲ ಸೇರಿರ್ಬೋದು. ಹಾಗೆ ಇನ್ನೊಂದು ಸುದ್ದಿ ಇದೆ, ಇದು ಅವರು ಕಣ್ಣೀರು ಹಾಕೋದಕ್ಕೆ ಕಾರಣ ಇರ್ಬೋದು ಅಂತ. ಇದು ಒಂದು ಕಾರಣ ಇರ್ಬೋದು ಪ್ರಧಾನಿ ಹೇಳುವುದಕ್ಕೆ. ಏನದು? ಸಂಬಿತ್ ಪಾತ್ರ ಟ್ವೀಟ್ನಲ್ಲಿ ತಿರುಚಲಾದ ಮಾಹಿತಿ ಅಂತ. ಇಮೇಜೇ ಹೊಂಟೋಯ್ತಲ್ಲ ಸ್ವಾಮಿ BJPದು ನೋಡಿ.
ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅವಹೇಳನ ಮಾಡಲು ಕಾಂಗ್ರೆಸ್ ಟೂಲ್ ಕಿಟ್ ರೂಪಿಸಿದೆ ಎಂದು ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಅವರು ಮಾಡಿದ್ದ ಟ್ವೀಟ್ನಲ್ಲಿನ ದಾಖಲೆಗಳನ್ನು ತಿರುಚಲಾದ ಮಾಹಿತಿ ಎಂದು ಟ್ವಿಟರ್ ಟ್ಯಾಗ್ ಮಾಡಿದೆ. ಸಂಬಿತ್ ಪಾತ್ರ ಏನೋ ಒಂದು ಇಶ್ಯೂ ಮಾಡಿದ್ರು, ಕಾಂಗ್ರೆಸ್ ಟೂಲ್ ಕಿಟ್ ಅಂತ ಹೇಳ್ತಾ ಇದ್ರು ಅವರು, ಅದು ತಿರುಚಲಾಗದ ಮಾಹಿತಿ ಅಂತ ಟ್ವಿಟರ್ ಹೇಳಿದೆ. ಇದರಿಂದ ಟೂಲ್ ಕಿಟ್ ಜಟಾಪಟಿಯಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಉಂಟಾಗಿದೆ. ಇದರಿಂದ ಪ್ರಧಾನಿಯವರು ಕಣ್ಣೀರು ಹಾಕಿರ್ಬೋದಾ, ಅಥವಾ ಪ್ರಧಾನಿಯವರು ಕಣ್ಣೀರು ಹಾಕೋದಕ್ಕೆ ಇದು ಒಂದೇ ಕಾರಣ ಆಗಿರ್ಬೋದಾ? ಟ್ಯಾಗ್ ತೆಗೆಯಲು ಟ್ವಿಟರ್ ಕೇಂದ್ರ ಸೂಚನೆ ನೋಡಿ, ಇದು ನೋಡಿ, ಸಂಬಿತ್ ಪಾತ್ರ ಅವರ ಟ್ವೀಟ್ನಲ್ಲಿ ಮಾಡಿರುವ ತಿರುಚಲಾದ ಮಾಹಿತಿ ಟ್ಯಾಗನ್ನು ತೆಗೆಯಿರಿ, ಅದಕ್ಕೆ ತಿರುಚಲಾದ ಮಾಹಿತಿ ಅಂತ ಹೇಳ್ಬಿಟ್ಟು ಟ್ವಿಟರ್ ಹಾಕ್ಬಿಟ್ಟಿದೆ ಸಂಬಿತ್ ಪಾತ್ರಕ್ಕೆ ಹಾಕಿ, ಅದಕ್ಕೆ ತೆಗೆಯಿರಿ ಅಂಥೇಳಿ ಕೇಂದ್ರ ಸರ್ಕಾರ ಟ್ವಿಟರ್ಗೆ ಸೂಚನೆ ಕೊಟ್ಟಿದೆ, ಆಯಿತಾ. ಆದರೆ ಪಾತ್ರ ಅವರ ಟ್ವೀಟನ್ನು ಟ್ಯಾಗ್ ಮಾಡಿದ್ದು ಬಿಜೆಪಿಗೆ ಭಾರಿ ಹಿನ್ನಡೆಯೇ ಆಗಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿರೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಇದರಿಂದಲೂ ಪ್ರಧಾನಿಯವರಿಗೆ ದುಃಖ ಆಗಿರಬಹುದು. ಟೂಲ್ ಕಿಟ್ ಸಂಬಂಧಿಸಿದ ಪ್ರಕರಣವು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ. ತನಿಖಾ ಸಂಸ್ಥೆಗಳು ಇನ್ನೂ ತನಿಖೆ ನಡೆಸ್ತಾ ಇವೆ. ಮಾಹಿತಿ ಸತ್ಯವೇ ಅಥವಾ ತಿರುಚಲಾಗಿದೆಯೇ ಎಂಬುದನ್ನು ತನಿಖಾ ಸಂಸ್ಥೆಗಳು ನಿರ್ಧರಿಸಲಿವೆ. ಅದು ತಿರುಚಲಾದ ಮಾಹಿತಿ ಎಂದು ಟ್ವಿಟರ್ ತೀರ್ಪು ನೀಡುವುದು ಸಾಧ್ಯವಿಲ್ಲ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಟ್ವಿಟರ್ಗೆ ಪತ್ರ ಬರೆದಿದೆ. ಆದರೆ ಸರ್ಕಾರ ಈ ಪತ್ರ ಬರೆದ ಹಲವು ಗಂಟೆಗಳು ಕಳೆದರೂ ಟ್ವಿಟರ್ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅಂದರೆ ಟ್ವಿಟರ್ಗೆ ಕನ್ವಿನ್ಸ್ ಆಗಿದೆ ಸಂಬಿತ್ ಪಾತ್ರ ಅವರು ಹಾಕಿರುವುದು ತಿರುಚಲಾದ ಮಾಹಿತಿ ಅಂತ. ಯಾಕೆಂದರೆ ಟ್ವಿಟರ್ ಅಂತವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ, ನೀವು ಯಾವುದನ್ನು ಕೂಡ ಅಳವಡಿಸಿದರೆ ಅದು ತಿರುಚಲಾದದ್ದೇ ಅಲ್ಲವೇ ಅನ್ನೋದು ಟ್ವಿಟರ್ ಅಂತ ಸಂಸ್ಥೆ ಅದನ್ನು ಬಹುಬೇಗ ಕಂಡುಹಿಡಿಯುತ್ತೆ. ಸೊ ಆ ಕಾರಣಕ್ಕಾಗಿ ಟ್ವಿಟರ್ ಏನು ಮಾಡಿದೆ ಅದನ್ನು ತೆಗೆದುಹಾಕಿಲ್ಲ. ಇದು ಕೂಡ ಮೋದಿಯವರು ಕಣ್ಣೀರು ಹಾಕುವುದಕ್ಕೆ ಕಾರಣ ಆಗಿರಬಹುದಾ ಅನ್ನುವ ಅನುಮಾನ ನನಗೆ. ಈಗ ಹಲವು ಸುದ್ದಿಗಳಿವೆ, ಪ್ರಧಾನಿ ಕಣ್ಣೀರು ಹಾಕುವುದಕ್ಕೆ ಹಲವು ಸುದ್ದಿಗಳಿವೆ. ನಾವೆಲ್ಲ ಕಣ್ಣೀರು ಹಾಕುವ ಸುದ್ದಿ ಏನಿದೆ ಅದು ಪ್ರಧಾನಿಯವರು ಕೂಡ ಕಣ್ಣೀರು ಹಾಕ್ಬೋದು. ಆದರೆ ಪ್ರಧಾನಿ ಕಣ್ಣೀರು ಹೊರಗಡೆ. ಇನ್ನೊಂದು ನೋಡಿ, ಮೇ 4ರ ನಂತರ 11 ಬಾರಿ ತೈಲ ದರ ಏರಿಕೆ. ತೈಲ ದರ ಏನಿದೆ ಅದು 100 ರೂಪಾಯಿಗೆ ಬಂದು ತಲುಪ್ತಾ ಇದೆ. ಸೊ ಇದಕ್ಕೂ ಪ್ರಧಾನಿಯವರು ಕಣ್ಣೀರು ಹಾಕ್ತಾ ಇರಬಹುದಾ ಗೊತ್ತಿಲ್ಲ. ಆದರೆ ನಮಗೆ ಕಣ್ಣೀರು ಹಾಕುವ ಪ್ರಧಾನಿ ಬೇಕಾಗಿಲ್ಲ, ನಮಗೆ ಎದುರಿಸುವ ಪ್ರಧಾನಿ ಬೇಕು, ಎಲ್ಲರನ್ನ ಎದುರಿಸುವಂಥ ಪ್ರಧಾನಿ ಬೇಕು. ಆದರೆ ಈಗ ಈ 56 ಇಂಚಿನ ಎದೆಯ ಪ್ರಧಾನಿಯ ಒಳಗಡೆ ಎಲ್ಲೋ ಭಯ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸುತ್ತೆ. ಅಸಹಾಯಕತೆ ಕಾಣ್ತಾ ಇದೆ. ಯಾಕೆಂದರೆ ವಿಶ್ವಗುರು ಅನ್ನುವ ಹಣೆಪಟ್ಟಿ ಅವರಿಗಿತ್ತಲ್ಲ, ಆ ಹಣೆಪಟ್ಟಿ ಈಗ ಅದೆಷ್ಟು ಭ್ರಮಾತ್ಮಕವಾದುದು ಅನ್ನುವ ಅರಿವು ಬರ್ತಾ ಇದೆ. ಇಡೀ ಮೋದಿ ಮಾತನಾಡಿದರೆ ಇಡೀ ವಿಶ್ವ ಏನಿದೆ ಎದ್ದು ನಿಲ್ಲುತ್ತೆ ಅನ್ನುವ ಭ್ರಮೆಯನ್ನು ಏನು ಸೃಷ್ಟಿಸಿದ್ರು ಅದು ಸುಳ್ಳು ಅನ್ನುವುದು ಅವರಿಗೆ ಆಗ್ತಾ ಇದೆ. ಹಾಗೆಯೇ ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ದಿನದಿಂದ ದಿನಕ್ಕೆ ಇಳಿತಿದೆ. ಇದೆಲ್ಲ ಸೇರಿ ಮೋದಿಗೆ ಅವರು ಕಣ್ಣೀರು ಹಾಕಿರಬಹುದು ಅಂತ ಅನಿಸುತ್ತೆ. ಯಾಕೆಂತಂದರೆ ರಿಸರ್ವ್ ಬ್ಯಾಂಕ್ ಲಾಭಾಂಶವನ್ನು ತೆಗೆದುಕೊಂಡು ಆಡಳಿತ ನಡೆಸುವ ದುಸ್ಥಿತಿ ಬಂದಿದೆ, ದುಡ್ಡಿಲ್ಲ. ಆದರೆ ರಾಮ ಮಂದಿರ ಮಾಡೋದನ್ನು ನಿಲ್ಲಿಸಿ ಆ ಹಣವನ್ನು ಕೋವಿಡ್ಗೆ ಖರ್ಚು ಮಾಡ್ಬೋದಾಗಿತ್ತು, ಸಂಸತ್ ಭವನಕ್ಕೆ ಖರ್ಚು ಮಾಡ್ತಾರೋ ಹಣವನ್ನು ಮಾಡ್ಬೋದು. ಇದನ್ನು ಯಾವುದೂ ಇವರು ಮಾಡ್ತಾ ಇಲ್ಲ. ಆದ್ದರಿಂದ ಇವರ ದೌರ್ಬಲ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ, ಇವರ ಹುಸಿ ವ್ಯಕ್ತಿತ್ವ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ. ದೇಶದ ಇಮೇಜ್ ಏನಿದೆ ಆ ಇಮೇಜ್ ಸಂಪೂರ್ಣವಾಗಿ ಡೌನ್ ಆಗಿದೆ ಅಂತ. ಈ ಕಾರಣಕ್ಕಾಗಿ ಮೋದಿಯವರು ಕಣ್ಣೀರು ಹಾಕಿರ್ಬೋದು ಅನಿಸುತ್ತೆ. ತೋರಿಕೆಗೆ ಅವರು ಕೋವಿಡ್ ಅಂದರೂ ಕೂಡ ತಮ್ಮ ದೌರ್ಬಲ್ಯವನ್ನು ತಾವೇ ನೋಡಿಕೊಂಡು ಅವರು ದುಃಖಿತರಾಗಿ ಕಣ್ಣೀರು ಹಾಕಿರಬಹುದಾ ಅಂತ. ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ಕಂಡ್ರೆ ಕಣ್ಣೀರು ಬರುತ್ತೆ. ಆದರೆ ಮೋದಿಯವರಿಗೆ ಕಣ್ಣೀರು ಬರುತ್ತೆ ಅನ್ನೋದು ನನಗೆ ಈಗಲೂ ನಂಬುವುದು ಕಷ್ಟ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.